ಕೆಂಪೇಗೌಡರ 516ನೇ ಜಯಂತಿಯ ಶುಭಾವಸರದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯನಿಮಿತ್ತ ತೆರಳಿದ್ದಾರೆ. ಅವರು ಮತ್ತು ಇದೀಗ ಮಾತನಾಡುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಂಪೇಗೌಡರ ವ್ಯಕ್ತಿತ್ವದ ಬಗ್ಗೆ, ಅವರ ದೂರದೃಷ್ಟಿಯ ಫಲವಾಗಿ ಇವತ್ತು ಬೆಂಗಳೂರು ಹೇಗೆ ಒಂದು ನವನವೀನ ಸಂಸ್ಕೃತಿಯನ್ನು ಪಡೆದುಕೊಂಡಿದೆ ಅಂತನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಸುಮಾರು 500 ವರ್ಷಗಳ ಹಿಂದೆ ಇವತ್ತು ನಮ್ಮ ಎಲ್ಲ ತಾಂತ್ರಿಕ ಪರಿಣಿತರು ಗಮನಿಸಿ ಒಂದು ಪಟ್ಟಣವನ್ನು ಹೇಗೆ ಕಟ್ಟಬೇಕು ಅಂತನ್ನುವಂಥ ನಕ್ಷೆಯನ್ನು ತಯಾರು ಮಾಡ್ತಾರೋ, ಅದನ್ನು 500 ವರ್ಷಗಳ ಹಿಂದೆ ಅಂತಹ ಎಲ್ಲ ಸುವ್ಯವಸ್ಥಿತವಾದಂತಹ ವ್ಯವಸ್ಥೆಗಳನ್ನು ಒಂದು ನಗರಕ್ಕೆ ಮಾಡುವಂಥ ಸಂಕಲ್ಪ ಮಾಡಿದಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುವಂತಹದ್ದು. ಮಾನ್ಯ ಕೃಷ್ಣ ಬೈರೇಗೌಡರು ಪ್ರಸ್ತಾಪ ಮಾಡಿದ್ರು. ಅಂದು ಒಂದು ಖ್ಯಾತವಾಗಿದ್ದಂತಹ ಮಾದರಿಯಾಗಿದ್ದಂತಹ ಒಂದು ಹಂಪಿ ನಗರವನ್ನು ನೋಡಿ ಅದರ ಒಬ್ಬ ಸಾಮಂತರು ಕೂಡ ಅದಕ್ಕಿಂತ ಬಿಗಿಲಾಗಿ ಪಟ್ಟಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತನ್ನುವ ಕನಸು ಕೆಂಪೇಗೌಡರಿಗೆ ಬಂತು ಅಂತ ಅನ್ನೋ ಕಾರಣಕ್ಕಾಗಿ ಇವತ್ತು ಬೃಹತ್ ಬೆಂಗಳೂರನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಬೆಂಗಳೂರು ಬರೀ ಬೆಂಗಳೂರು ಆಗಿಲ್ಲ, ಬೃಹತ್ ಬೆಂಗಳೂರು ಮಹಾನಗರವಾಗಿ ಜಗತ್ತಿನಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಅನೇಕ ಕಾರಣಗಳಿಂದಾಗಿ ಇವತ್ತು ಬೆಂಗಳೂರು ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತು ಇಲ್ಲಿ ಬಹುಭಾಷಿಕರು, ಇಡೀ ದೇಶದಲ್ಲಿ ಹೆಚ್ಚು ಬಹುಭಾಷಿಕರು, ಬಹುಸಂಸ್ಕೃತಿಯವರು ವಾಸ ಮಾಡುವಂತಹ ನಗರ ಯಾವುದು ಅಂತಂದರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದವರಿಗೆ ಹೆಮ್ಮೆ ಪಡುವಂಥ ಸಂಗತಿ. ಇಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಮೃದ್ಧಿ ಇದೆ. ಈಗ ಮಾನ್ಯ ಉಪಮಂತ್ರಿಗಳು ಹೇಳಿದ್ರು 1,40,00,000ಕ್ಕೂ ಜನಸಂಖ್ಯೆ ಮೀರಿದೆ ಅಂತ. ಅದೇ ಇಷ್ಟು ಜನಸಂಖ್ಯೆ ಇದ್ದೂ ಕೂಡ ತನ್ನ ಸಾಂಪ್ರದಾಯಿಕ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ನಗರ ಬೆಂಗಳೂರಾಗಿದೆ. ಅದಕ್ಕೆ ಕಾರಣರಾದಂಥವರು ಕೆಂಪೇಗೌಡರು ಅಂತಕ್ಕಂಥದ್ದು ಈ ದಿನಮಾನದಲ್ಲಿ ನೆನಪಿಸ್ಕೊಳ್ಬೇಕಾದಂತಹದ್ದು. ಮೂಲತಃ ಕೆಂಪೇಗೌಡರ ವಂಶಿಕರು ತಮಿಳುನಾಡಿನಿಂದ ಬಂದು ಅವರು ಚಿಕ್ಕಬಳ್ಳಾಪುರ, ಅವರು ಯಲಹಂಕದ ನಾಡಿನ ಅರಸರಾಗಿ ಆನಂತರ ಇಲ್ಲಿಗೆ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಕೋಲಾರ ಈ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯನ್ನು ಬೆಂಗಳೂರಿನ ಒಂದು ಆಡಳಿತಕ್ಕೆ ಒಳಪಟ್ಟು ಇದನ್ನೆಲ್ಲ ಸಮೃದ್ಧವಾಗಿ ಬೆಳೆಸಿದಂಥವರು ಕೆಂಪೇಗೌಡರು. ಇಲ್ಲಿಯ ಕೆರೆಗಳನ್ನು ನಿರ್ಮಾಣ ಮಾಡುತ್ತಿರ್ಬೋದು, ಹಾಗೆ ರಾಜಕಾಲುವೆಗಳನ್ನು ನಿರ್ಮಾಣ ಮಾಡುತ್ತಿರ್ಬೋದು, ಸುಂಕದ ಕಟ್ಟೆಗಳು ಹಾಗೂ ನಗರದ ಗಡಿಗಳನ್ನು ಗುರುತಿಸಿ ಅಲ್ಲಿ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿ, ಈಗ ಹಳ್ಳಿನಲ್ಲಿ ಜನ ಹೇಳ್ತಾರೆ ಒಂದು ಅಂಕಸ್ಥಾಪನೆ ಅಂತ. ಒಂದು ನಗರ, ಒಂದು ಹಳ್ಳಿ ಸಮೃದ್ಧವಾಗಿ ನೆಮ್ಮದಿಯಿಂದ ಇರಬೇಕಾದ್ರೆ ಅಂಕಸ್ಥಾಪನೆ ಆಗಬೇಕು ಅಂತ. ಆ ದೂರದೃಷ್ಟಿಯ ಫಲವಾಗಿ ಗೋಪುರಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರು ಮುಂದೆ ಸಮೃದ್ಧವಾಗಿ ಬೆಳಿಬೇಕು ಅಂತಕ್ಕಂತಹ ಕನಸನ್ನು ಕಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯುತ್ತಮವಾಗಿ ನಿರ್ಮಿಸಿದಂತಹ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಇರ್ಬೋದು, ಹೀಗೆ ಎಲ್ಲ ಕಡೆ ಅವರ ಹೆಸರನ್ನ ಕೊಟ್ಟಿರೋದ್ರಿಂದ ಜನರು ಬಂದಂಥವ್ರಿಗೆ ಕೆಂಪೇಗೌಡರವ್ರ ಹೆಸರು ಯಾರು ಅಂತ ಕೇಳಿದ್ರೆ ಅವ್ರ ಬಗ್ಗೆ ಬೆಂಗಳೂರಿನವ್ರು ಗೊತ್ತಿರುತ್ತೆ. ಅದರ ಹೊರಗಿನಿಂದ ಬಂದಂಥವ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅವರಿಗೆ ಒಂದು ಗಮನ ಬರುತ್ತೆ ಯಾರು ಅಂತ ಕೇಳ್ತಾರೆ. ಆವಾಗ ಪಟ್ಟಣವನ್ನು ಕಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದು ಆ ಮೂಲಕವಾಗಿ ಜಗತ್ತಿನ ಸಮಾಜಕ್ಕೆ ಪ್ರಸಿದ್ಧವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 1730 ತನಕ ಅವರಿಲ್ಲಿ ಒಂದು ಆಡಳಿತವನ್ನು ನಡೆಸಿದಂತಹದ್ದು ನಮಗೆಲ್ಲ ಗೊತ್ತಿರುವಂತಹದ್ದು. ಇದು ಮೂಲತಃ 9ನೇ ಶತಮಾನದಲ್ಲಿ ಹೊಯ್ಸಳರಿಂದ ಸ್ಥಾಪನೆ ಆದ ನಂತರ ಅದಕ್ಕೆ ಒಂದು ಹೊಸ ನಾವೀನ್ಯತೆಯ ಆಡಳಿತದ ಸೊಬಗನ್ನು ನೀಡಿದಂಥವರು ಕೆಂಪೇಗೌಡರು. ಆ ಕಾಲದಲ್ಲಿ ವಿಜಯನಗರದ ಅರಸರು ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಪ್ರಸ್ತಾಪ ಮಾಡಿದ್ರು. ಆ ಕಾಲಕ್ಕೆ ಸಾಮಂತರಾಜರಾಗಿದ್ದಂಥವರು ಒಬ್ಬರು ಅತ್ಯಂತ ಸುವ್ಯವಸ್ಥಿತವಾಗಿ ಆಡಳಿತವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿದಂತಹ ಒಬ್ಬ ರಾಜ ಅಂತೇಳಿ ಅವರಿಗೆ 12 ಹೋಬಳಿಗಳನ್ನು ದತ್ತುವಾಗಿ ಕೊಟ್ಟರು. ಆವಾಗಲೇ ಅವರ ಒಂದು ಆಡಳಿತಕ್ಕೆ ಒಳಪಟ್ಟಂತಹ ಮಹಾರಾಜರಿಂದಲೇ ಗೌರವವನ್ನು, ಮಾನ್ಯತೆಯನ್ನು ಪಡೆದಂಥವರು ಕೆಂಪೇಗೌಡರು. ಅವರ ಸೊಸೆ ಲಕ್ಷ್ಮಮ್ಮ ಅವರು ಈ ದ್ವಾರದ ನಿರ್ಮಾಣ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಅವರು ಅಲ್ಲಿ
ಬಲಿ ಕೊಟ್ಟು ನಗರವನ್ನು ನಿರ್ಮಾಣಕ್ಕೆ ಕೊಟ್ಟಂತಹದ್ದು ಕೆಂಪೇಗೌಡರ ವಂಶಸ್ಥರು ನಾಡಿನ ಒಂದು ಶ್ರೇಯಸ್ಸಿಗಾಗಿ ತಮ್ಮ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದರು ಅಂತಕ್ಕಂಥ ಒಂದು ವಿಶೇಷವಾದ ಸಂಗತಿ ಅವರ ಬಗ್ಗೆ ನಮಗೆಲ್ಲ ಮೆಚ್ಚುಗೆಯನ್ನು ಉಂಟು ಮಾಡುವಂತಹದ್ದು. ಇಲ್ಲಿರುವಂಥ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಸೇರಿದ ಹಾಗೆ ಅನೇಕ ದೇವಸ್ಥಾನಗಳು, ಕೆರೆಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡಿ ಒಂದು ನಗರ ಹೇಗೆ ಸಮೃದ್ಧವಾಗಿ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಮಾದರಿಯಾಗಿ ತೋರಿಸ್ಕೊಟ್ಟಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುವಂತಹದ್ದು. ಇವತ್ತು ಬೆಂಗಳೂರು ಅನೇಕ ಕಾರಣಗಳಿಂದಾಗಿ ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ಇಲ್ಲಿಗೆ ಬರುವಂಥ ಕಾರಣವಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ನಮ್ಮ ಬೆಂಗಳೂರು ಪಡ್ಕೊಂಡಿದೆ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಇಲ್ಲಿ ಎಲ್ಲ ರೀತಿಯ IT ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ರೀತಿಯ ಇರ್ಬೋದು, ಬಯೋಸೈನ್ಸಸ್ ಇರ್ಬೋದು, ಇತ್ಯಾದಿ ಎಲ್ಲ ರೀತಿಯ ಒಂದು ಸಂಸ್ಥೆಗಳನ್ನು, ಸಂಶೋಧನಾ ಕೇಂದ್ರಗಳನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿ ಜನ ಬೆಂಗಳೂರಿಗೆ ಬಂದರೆ ಅಂಥ ಎಲ್ಲ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇದೆ ಅಂತನ್ನುವಂಥ ಆತ್ಮವಿಶ್ವಾಸವನ್ನು ಇವತ್ತು ನಮ್ಮ ಸರ್ಕಾರಗಳು ಅವರಿಗೆ ಮೂಡಿಸ್ತಾ ಇರತಕ್ಕಂತಹದ್ದು ಅಭಿನಂದನೀಯವಾದಂತಹದ್ದು. ಅಂತಹ ಒಬ್ಬ ಮಹಾಪುರುಷರ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಸಂಗತಿ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಮುಂದೆ ಸ್ಥಳೀಯವಾಗಿ ನಡೀತಿದ್ದಂತಹ ಒಂದು ಕೆಂಪೇಗೌಡ ಜಯಂತಿ ಇವತ್ತು ರಾಜ್ಯ ಮಟ್ಟದ ಒಂದು ಉತ್ಸವವಾಗಿ ಕರ್ನಾಟಕ ಸರ್ಕಾರದಿಂದ ಆಚರಿಸಲ್ಪಡ್ತಾ ಇದೆ. ಅದಕ್ಕೆ ದಿನಾಂಕವನ್ನು ನಿಗದಿಗೊಳಿಸಿದಂಥ ಆದಿಚುಂಚನಗಿರಿಯ ಮಹಾಸ್ವಾಮೀಜಿಯವರಿಗೆ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು. ಹಾಗೆ ಬಸವ ಜಯಂತಿ ಕೂಡ ಮುಂಚೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಆಚರಣೆ ನಡೀತು. ಆಗ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ದಾವಣಗೆರೆಯ ಒಂದು ಆಶ್ರಮದಲ್ಲಿದ್ದರು. ಅವಾಗ ಹರ್ಡೇಕರ್ ಮಂಜಪ್ಪನವರು ಸೇರಿ ಬೇರೆ ಬೇರೆ ದಿನಾಂಕಗಳಲ್ಲಿ ನಿಗದಿಗೊಳಿಸಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಬದಲು ಅಕ್ಷಯ ತೃತೀಯ ದಿವಸದಂದೇ ಮಾಡಬೇಕು ಅಂತನ್ನುವುದನ್ನು ಒಂದು ಶತಮಾನದ ಹಿಂದೆ ನಿರ್ಧಾರ ಮಾಡಿರುವಂಥ ಕಾರಣದಿಂದಾಗಿ ಅದು ನಡೀತಾ ಇದೆ. ಹಾಗೆ ಬಸವ ಜಯಂತಿಯ ನಿರ್ಣಯ ಮಾಡಿದಂತಹ ಮಂಜಪ್ಪನವ್ರಿಗೆ, ಧಾರವಾಡದ ಶ್ರೀಗಳಿಗೆ ಗೌರವ ಸಲ್ಲಿಸಬೇಕೋ ಹಾಗೆ ಕೆಂಪೇಗೌಡ ಜಯಂತಿಯ ದಿನಾಂಕವನ್ನು ನಿಗದಿಗೊಳಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೀಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಚುಂಚನಗಿರಿಯ ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಅವರು ಬಹು ದೂರದೃಷ್ಟಿಯಿಂದ ಪಟ್ಟಣವನ್ನು ಏನು ಬೆಳೆಸಿದ್ರೋ ಅದನ್ನು ಹಾಗೆ ಮೈಸೂರಿನಲ್ಲಿ ಅರಸು ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಮುಮ್ಮಡಿಯವರ ಕಾಲದಲ್ಲಿ ಮೈಸೂರು ನಗರವನ್ನು ಹೇಗೆ ವ್ಯವಸ್ಥಿತವಾಗಿ ಬೆಳೆಸಿದ್ರು ಅಂತನ್ನೋದು ಇವತ್ತು ಅಷ್ಟೆಲ್ಲ ಜನದಟ್ಟಣೆ ಇದ್ದರೂ ಕೂಡ ಅಲ್ಲಿ ಬಂದವರಿಗೆ ಒಂದು ಸಾಂಸ್ಕೃತಿಕ ನಗರ ಅಂತನ್ನುವಂಥ ಒಂದು ಸಂತೋಷವನ್ನು ಹೇಗೆ ಉಂಟು ಮಾಡುತ್ತೆ, ಅದೇ ರೀತಿ ಬೆಂಗಳೂರು ನಗರ ಬೆಳೆದಿದೆ. ಬಹುಶಃ ಅವರ ದೂರದೃಷ್ಟಿಯ ಫಲದಿಂದನೇ ಅದೇ ರೀತಿಯ ನಮ್ಮ ಮುನ್ನಡೆಗಳು ಕೂಡ ಅಲ್ಲಿ ಮಾಡುವಂತಹ ಬೆಳವಣಿಗೆ, ಅಭಿವೃದ್ಧಿ ಅದೇ ಮಾರ್ಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಇದೀಗ ಹೇಳಿದಾಗೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಇನ್ನೂ 100 ವರ್ಷಗಳ ಮುಂದೆ, ಇನ್ನು 50 ವರ್ಷಕ್ಕೆ, 100 ವರ್ಷಕ್ಕೆ, 200 ವರ್ಷಕ್ಕೆ ಈ ನಗರ ಹೀಗೆ ಬೆಳೀತಾ ಹೋದಾಗ ಜನ ಹೇಗೆ ಶಾಂತಿ ನೆಮ್ಮದಿಯಿಂದ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನಗರವನ್ನು ಬೆಳೆಸಬೇಕಾದಂತಹ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದನ್ನು ಕಂಕಣ ತೊಟ್ಟು ನಮ್ಮ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಇದೀಗ ಪ್ರಸ್ತಾಪಿಸಿದ್ರು. ಅವರು ವಾಸ್ತವವಾದ ಸಮಸ್ಯೆ ಏನಿದೆ ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಸುಮಾರು 1,40,40,00,000 ಜನ, 1 ಕೋಟಿಗೂ ಹೆಚ್ಚು ಜನ ಇರುವಂತಹ ನಗರ ಇದು ಅಂತಂದರೆ ಒಂದು ಕ್ಷಣ ನೀವು ಯೋಚನೆ ಮಾಡಿದ್ರೆ ಹೇಗಪ್ಪ ನಿರ್ವಹಣೆ ಮಾಡೋದು ಅಂತ ಅನ್ನೋದು ಯಾರಿಗಾದ್ರೂ ಭಯವನ್ನು ಹುಟ್ಟಿಸುವಂತಹದ್ದು. ಆದರೆ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹದ್ದು. ಅವರು ಹೋರಾಟದ ಸ್ವಭಾವದಿಂದ ಬಂದಂಥವರು ಮತ್ತು ಯಾವುದೇ ಕೆಲಸವನ್ನು ಮಾಡಬೇಕು ಅಂತನ್ನುವ ಸಂಕಲ್ಪ ಮನಸ್ಸಿಗೆ ಬಂದರೆ ಅದನ್ನು ಅವರು ಮಾಡಿಯೇ ತೀರ್ತಾರೆ ಅಂತಕ್ಕಂತಹದ್ದು ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿರುವಂಥ ಸಂಗತಿ. ಒಬ್ಬ ರಾಜಕೀಯ ವ್ಯಕ್ತಿ ಆದಂಥವ್ರಿಗೆ ಅಂತಹ ದೃಢವಾದ ಸಂಕಲ್ಪ ಇದ್ದಾಗ ಮಾತ್ರ ಯಾವುದೇ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಉದಾಹರಣೆ ಆಗಿರ್ತಕ್ಕಂಥವ್ರು ನಮ್ಮ ಮುಖ್ಯಮಂತ್ರಿಗಳು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕದ ತುಂಬೆಲ್ಲ ಕೆಂಪೇಗೌಡರ ಜಯಂತಿ ತುಂಬ ಆತ್ಮೀಯವಾದ ಒಂದು ಸಂಭ್ರಮದ ವಾತಾವರಣದಲ್ಲಿ ನಡೀತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ ಅನ್ನೋ ಮಾತನ್ನು ಹೇಳಿ, ಇವತ್ತು 3 ಸಂಸ್ಥೆಗಳಿಗೆ ನಮ್ಮ ಪ್ರತಿಷ್ಠಿತ ನಮ್ಮ ನಗರದಲ್ಲಿರುವಂಥ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಆಡಳಿತಕ್ಕೆ ಮತ್ತು ಮೈಸೂರು ಸ್ಯಾಂಡಲ್ವುಡ್ನ KSDLಗೆ ಪ್ರಶಸ್ತಿಯನ್ನು ಸಂಸ್ಥೆಗಳಿಗೆ ಕೊಟ್ಟಿರತಕ್ಕಂಥದ್ದು ಅತ್ಯಂತ ಪ್ರಶಂಸನೀಯವಾದಂತಹದ್ದು. ಇಲ್ಲಿ ತಿಳಿಸಿದ ಹಾಗೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ
ಜಗತ್ತಿನ ಯಾವುದೇ ವಿಮಾನ ನಿಲ್ದಾಣಗಳಿಗೂ ಕಡಿಮೆ ಇಲ್ಲದಷ್ಟು ಸುವ್ಯವಸ್ಥಿತವಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸುವಂತಹದ್ದು. ಮತ್ತು KSTL ಇವತ್ತು ಅತ್ಯಂತ ಒಂದು ಸರ್ಕಾರಿ ಸಂಸ್ಥೆಯಾಗಿ ಲಾಭ ಗಳಿಸುವ ಸಂಸ್ಥೆಯಾಗಿ ಸಹಸ್ರಾರು ಕೋಟಿಗಳನ್ನು ಸರ್ಕಾರಕ್ಕೆ ಆದಾಯನ ಒದಗಿಸ್ತಾ ಇರುವಂಥ ಸಂಸ್ಥೆಯಾಗಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ CV ರಾಮನ್ ಅವರು ಕಟ್ಟಿದಂಥ ಸಂಸ್ಥೆ ಅದು. ಅವರು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದರು ಅಂತಂದರೆ, ಒಮ್ಮೆ ಅಲ್ಲಿ CV ರಾಮನ್ ಅವರು ಇದ್ದಾಗ ಅನೇಕ ಜನ ವಿಜ್ಞಾನಿಗಳಿಗೆ ಸಂದರ್ಶನ ನಡೀತಾ ಇರುತ್ತೆ. ಸಂದರ್ಶನ ಮುಗಿಸಿ ಅವರು ಮನೆಗೆ ಹೋಗುವಾಗ ಒಬ್ಬ ಯುವಕ ಹೊರಗಡೆ ನಿಂತಿರ್ತಾನೆ. ನಿಂತಿದ್ದಾಗ ರಾಮನ್ ಅವರು ಹೊರಗಡೆ ಬರ್ತಾ ಇರ್ತಾರೆ. ಮೆಟ್ಲಿಳಿದು ಬಂದಾಗ ಆ ಹುಡುಗನ ನೋಡಿಕೊಳ್ಳಿ ನಮಸ್ಕಾರ ಸರ್ ಅಂತಾನೆ. ಅವ್ರಿಗೇನು ಅನಿಸುತ್ತೆ ಅಂತಂದರೆ, ಹುಡುಗ ಸಂದರ್ಶನಕ್ಕೆ ಆಯ್ಕೆಯಾಗಿ ಬಂದಿದ್ದ, ಆಯ್ಕೆಯಾಗಿದ್ದೇನೋ ಇಲ್ಲವೋ ಆಯ್ಕೆ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಅಲ್ಲಿ ನಿಂತಿದ್ದಾನೆ ಅಂತ ಅವ್ರು ಭಾವಿಸಿ, ಯಾಕಪ್ಪ ನಿಂತಿದೆಯಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಸರ್ ಇಲ್ಲಿ ಸಂದರ್ಶನಕ್ಕೆ ಬಂದಾಗ ಹೋಗಿ ಬರ್ಲಿಕ್ಕೆ ಖರ್ಚು ಕೊಟ್ಟಿದ್ರು, ಅಲ್ಲಿ ಕೊಡುವಾಗ ಲೆಕ್ಕ ಹಾಕೋದ್ರಲ್ಲಿ ವ್ಯತ್ಯಾಸ ಆಗಿ ನನಗೆ ಜಾಸ್ತಿ ಹಣ ಕೊಟ್ಟಿದ್ದಾರೆ, ಅದು ವಾಪಸ್ ಕೊಡಲಿಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ ಅಂತಾನೆ. ಅವ್ನು ಬೆಂತಟ್ಟು ಹೇಳ್ತಾರೆ, ನಾಳೆ ಬಂದು ವಾಪಸ್ ಕೊಡು ಅಂತೇಳಿ. ಅವ್ನು ಹಣ ವಾಪಸ್ ಕೊಡೋದಿಲ್ಲ, ಅವ್ನು ಸೆಲೆಕ್ಟ್ ಮಾಡಿ ಪ್ರಾಮಾಣಿಕವಾದ ಇಂಜಿನಿಯರ್ ನಮ್ಗೆ ಇಸ್ರೋಗೆ ಬೇಕು ಅಂತ ಸೆಲೆಕ್ಟ್ ಮಾಡಿದಂತಾರೆ ಅವರೇ ರಾಮಾನುಜಮ್ ಸೆಲೆಕ್ಟ್ ಆದಂಥವ್ರು. ಅಂಥ ಒಂದು ಹೃದಯ ಶ್ರೀಮಂತಿಕೆ ಇದ್ದಂತಹ ಸಂಸ್ಥೆಗೆ, ಭಾರತೀಯ ವಿಜ್ಞಾನ ಸಂಸ್ಥೆಗೆ ಇವತ್ತು ಒಂದು ಸಮಿತಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಅಂತ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಮಾನ್ಯ ಕೆಂಪೇಗೌಡರು, ಬಸವೇಶ್ವರವರು, ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಇವರೆಲ್ಲ ವಿಶ್ವಮಾನವನ್ನು, ಕುವೆಂಪು ಹೇಳಿದಂಥ ವಿಶ್ವಮಾನ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂಥವರು, ಆಶಿಸಿದಂಥವರು. ಅಂಥ ಮಹಾತ್ಮರ ಒಂದು ಸಂದೇಶಗಳನ್ನು ಬದುಕಿನಲ್ಲಿ ಆಚರಣೆಗೆ ತರುವಂಥ ಪ್ರಯತ್ನ ಮಾಡಿದ್ರೆ ಅದೇ ನಾವು ಅವರಿಗೆ ಸಲ್ಲಿಸುವಂತಹ ಗೌರವ ಆಗುತ್ತೆ. ಅಂಥ ಪ್ರಯತ್ನ ನಿರಂತರವಾಗಿ ನಡೀಲಿ ಅಂತ ನಾವು ಆಶಯವನ್ನು ವ್ಯಕ್ತ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ, ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸಿ ಈ 4 ಮಾತಿಗೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.